ಇವತ್ತು ಪ್ರಿನ್ಸಿಪಲ್ ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಿಕಾಸ್ ನಮ್ ಕಾಲೇಜ್ ಪ್ರಿನ್ಸಿಪಲ್ ಚೇಂಜ್ ಆಗಿದ್ದಾರೆ. ಇವನ ಹೆಸರು ಸ್ಯಾಮ್, ಮಾಡೋದೆಲ್ಲ ಸ್ಕ್ಯಾಮ್. ಹಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲ ಆರಾಮಾಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ ಗುರು. ನೀವು ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವತ್ ಟೈಮ್ ಬಂದು 9:30 ಆಗ್ತಾ ಇದೆ. ಎಲ್ಲ ಅಡ್ಮಿನ್ ಬ್ಲಾಕ್ ಹೋಗಕ್ಕೆ ರೆಡಿ ಆಗಿದ್ದಾರೆ. ಇವತ್ತು ಪ್ರಿನ್ಸಿಪಲ್ ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಿಕಾಸ್ ನಮ್ ಕಾಲೇಜ್ ಪ್ರಿನ್ಸಿಪಲ್ ಚೇಂಜ್ ಆಗಿದ್ದಾರೆ. ಇಷ್ಟೊತ್ತು ಫೋಟೋ ಶೂಟ್ ಎಲ್ಲ ಆಯ್ತು. ಇವಾಗೆಲ್ಲ ರೆಡಿ ಆಗ್ಬಿಟ್ಟು ವೆಯ್ಟ್ ಮಾಡ್ತಾ ಇದಾರೆ. ಹರ್ಷಿತಾ, ನಮ್ಮ ಸ್ಯಾಮ್ಗೊಂದು ಡೈಲಾಗ್ ರೆಡಿ ಮಾಡಿದೀವಲ್ಲ, ನೀನೊಂದ್ಸತಿ ಹೇಳೋ. ಇವನ ಹೆಸರು ಸ್ಯಾಮ್, ಇವನ್ ಮಾಡೋದೆಲ್ಲ ಸ್ಕ್ಯಾಮ್. ನಮ್ ಶರತ್ ಅವರು ಫುಲ್ ಡಿಸ್ಕಷನ್ ಅಲ್ಲಿ ಇದಾರೆ. ಓ ಶಶಾಂಕ್ ಅವರು ಬಂದಿದ್ದಾರೆ. ಶಶಾಂಕ್ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿ ಬಂದ. ನೆನ್ನೆ ನರೇಂದ್ರ ಸರ್ ಕಾಲ್ ಮಾಡಿ ಫುಲ್ ಜೆಂಟಲ್ಮನ್ ತರ ರೆಡಿ ಆಗ್ಬೋದು ಅಂತ ಹೇಳಿದ್ರು. ಮೆಸೇಜ್ ಮಾಡಿದ್ದಾರೆ, ನೀವು ರಿಪ್ಲೈ ಮಾಡಿ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ. ಸ್ಟೂಡೆಂಟ್ ಹೆಂಗ್ ಬರ್ಬೇಕು ಅನ್ನೋದು ನೋಟ್ ಕಲ್ತ್ಕೊಳ್ಳಿ ಅಂತ ಹೇಳಿದ್ದಾರೆ. ಸರ್ಗೆ ಒಂದು ರೆಸ್ಪೆಕ್ಟ್ ಕೊಟ್ವಿ. ಗಡ್ಡ ಮಾತ್ರ ಬರ್ತಿದ್ರು, ಕೆಲ್ಸಿಲ್ಲ. ದಟ್ ಈಸ್ ನಾಟ್ ರೆಸ್ಪೆಕ್ಟ್. ಇಷ್ಟೇ, ಶೇವ್ ಫುಲ್ ಟ್ರಿಮ್ ಮಾಡ್ಕೊ ಬರ್ಬೇಕಿತ್ತು, ನೀವ್ ಮಾಡ್ಕೊ ಬಂದಿಲ್ಲ. ಅವೆಲ್ಲ ಬೇಡ, ಹಿಂಗೆಲ್ಲ ಐಡಿ ಕಾರ್ಡ್ ಎಲ್ಲ ಹಾಕೊಂಡು ಕಾಲೇಜ್ ಹೇಳಿ ಕೊಟ್ಟವ್ರೆ. ನಾನು ಐಡಿ ಕಾರ್ಡ್ ಹಾಕಿಲ್ಲ. ನಿಂದ ಬಂದಿದ್ದಾರಂತೆ. ಮೈನ್ ಥಿಂಗ್ ಹೊಸ ಪ್ರಿನ್ಸಿಪಲ್. ನೀನ್ ಬಾರಿ ಇದ್ಯಾ, ಇವನ್ ಬಾರಿ ಇದ್ದಾನ ಹಿಂಗೆ ಹೇಳ್ತಾವೆ. ಬಟ್ ಆದ್ರೂ ಫಾರಿನ್ ಇಂದ ಬಂದಿದ್ದಾರೆ. ಫಾರಿನ್ ಇಂದ ಬಂದಿದ್ದಾರೆ. ಅಪ್ಪ ಈ ತರ ಅಲ್ಲ, ಬೇರೆ ತರ ಕಾನ್ಫಿಡೆನ್ಸ್. ಅಂದ್ರೆ ಮ್ಯಾನೇಜ್ಮೆಂಟ್ ಬಗ್ಗೆ ಏನೋ ಹೇಳ್ತಾರಂತೆ, ನಮಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ. ಮತ್ತೆ ಪ್ರಿನ್ಸಿಪಲ್ ಬಂದು ಬಿ ಸ್ಕೂಲ್ ಇಂದ ಬಂದಿರೋದು. ಅಂದ್ರೇನು? ಬಿಸ್ನೆಸ್ ಸ್ಕೂಲ್. ಹೌದಾ? ಅವರು ಮೇನ್ ಕಾನ್ಸಂಟ್ರೇಷನ್ ಬಂದು MBA ಕಡೆಗಿರುತ್ತೆ. ಲಾಸ್ಟ್ ಓದ್ ಪ್ರಿನ್ಸಿಪಲ್ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಈ ಸತಿ ಫುಲ್ ಸ್ಟ್ರಿಕ್ಟ್ ಆಗಿ ಶಶಾಂಕ್ ಅವರು ಫುಲ್ ಏನೋ ಇಷ್ಟ ದಿನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ತಾ ಇದ್ರು. ಇವಾಗ ಎಂಜಾಯ್ ಮಾಡಕ್ ಆಗಲ್ಲ. ಎಂಜಾಯ್ ಮಾಡೋದು ಮಾಡೇ ಮಾಡ್ತೀವಿ. ದಿಸ್ ಇಸ್ ದ ಸ್ಪಿರಿಟ್. ದಿಸ್ ಇಸ್ ದ ಸ್ಪಿರಿಟ್ ಶಶಾಂಕ್. ಸೊ ಫುಲ್ ಡಿಸ್ಕಷನ್ ಮಾಡ್ತಾ ಇದಾರೆ ಇಲ್ಲೆಲ್ಲಾರು. ಇಲ್ಲೇ ಮೇಲೆ ಹೋಗೋದು ಡೈರೆಕ್ಟ್ ಅಪ್ ಟು 6th ಫ್ಲೋರ್ ಅಲ್ಲಿ ಇರೋದು ಸೆಮಿನಾರ್ ಹಾಲ್. BU ಬ್ಲಾಕ್ ಇದೆ ಆಕ್ಚುಲಿ. ನಮ್ ಬ್ಲಾಕ್ ಇಲ್ಲಿ ಹಿಂದೆ ಕಾಣಿಸ್ತಿದ್ಯಲ್ಲ, ಇದು ನಮ್ ಬ್ಲಾಕ್. ಗುಡ್ ಮಾರ್ನಿಂಗ್. Indo-US workshop ante. It's topic based on hazardous material management. We are gonna talk about this. ಅವನು ಪ್ರವೀಣ್ ತರ ಕಾಣಿಸ್ತಂತಾನೆ ಸ್ವಲ್ಪ. ಯಾವ ಪ್ರವೀಣ? ಅಲ್ಲಿ ಸೇಮ್ ಪ್ರವೀಣ್ ತರ. Definition, classes of waste, key management principles, and then there will be a case study from Kuwait based on the... Okay, so resource allocation. And so I've had this inspector come into my plant. He's given me an initial list of things that I need to go look at. You've had an incident, maybe say an amputation of some sort, a serious incident. And an inspector comes on site to investigate. It is situations like this that you also may want to involve your legal team. Normally though, we like to manage these types of requests from a regulator through your technical experts only. The assessment and likelihood, particularly in this case. It's very important also to look at severity and how to mitigate the recurrence of an event.
And so it's another way that you can use some of the tools that you heard about earlier today. So question for all of you. Remember yesterday, we talked about if an employee gets injured or if they're not following the rules. Whose fault is that? Management. Yes, good job shouting that out. Good job. So, same thing here. ಇನ್ನೂ ಮುಗಿಸೇ ಇಲ್ಲ ಇವರು, ಇನ್ನೂ ಮಾಡ್ತಾನೆ ಇದ್ದಾರೆ ಪ್ರೆಸೆಂಟೇಷನ್ಗಳನ್ನ. ನಮ್ಮ ತಂಬಿ 8 ಬಾಲ್ ಪೂಲ್ ಆಡ್ತಾ ಇದ್ದಾನೆ. ಮೋಹನ್ನು ಅವನಿಗೆ ಅದರ ದುಡ್ಡು ಬಂದೈತಾ ಏನು ಅಂತ ನೋಡ್ತಾವನೆ. ಪ್ರವೀಣ್ ರೀಲ್ಸ್ ನೋಡ್ತಾವನೆ. ಎಲ್ಲ ಜೂಟ್ ಆಗ್ಬಿಟ್ಟವ್ರೆ. ಇನ್ನು ಇಷ್ಟೇ ಜನ ಇರೋದು ಎಲ್ಲ ಹಿಂದೆ ಹೋಗಿ ಕೂತಿದ್ರು. ಲಾಕ್ ಓಪನ್ ಮಾಡಲ್ಲ ಅಂತ ಡೋರ್ ಹಾಕ್ಬಿಟ್ಟವ್ರೆ. ಟೀ ಕುಡ್ಕೊಂಡು ಎಲ್ಲ ಮತ್ತೆ ಹೋಗಿ ಮುಂದೆ ಕೂತ್ಕೊಂಡ್ರು. ಇನ್ನೊಂದು ಅರ್ಧ ಗಂಟೆ ಅಂತ ಹೇಳಿದ್ರು, ಇನ್ನೂ ಆಗಿಲ್ಲ. 5 ಗಂಟೆ ಆಯಿತು ಆಲ್ರೆಡಿ, ಇನ್ನೂ ಬಿಟ್ಟಿಲ್ಲ. ಕುಯ್ತಾನೆ ಅವರೇ. ಲೆಟ್ಸಿ ಎಷ್ಟೊತ್ತಾಗುತ್ತೆ ಅಂತ ಬಿಡೋದು ನೋಡೋಣ. One eternity later. ಗಾನ್ ಪಂಚರ್ ಬ್ರೋ. ಪಂಚರ್ ಆಗೋಯ್ತು ಗುರುವೇ, ಪಂಚರ್ ಆಗೋಯ್ತು. ಇದೇ ಮೊಳೆ, ಪಂಚರ್ ಮಾಡಿರೋ ಮೊಳೆ ಇದೆ. ಈಗ ಎಲ್ಲಿ ಗೊತ್ತಾ, ಈ ಜಾಗದಲ್ಲಿ ಪಂಚರ್ ಆಗಿದೆ. ಇತ್ತೀಚೆಗೆ ಅದು ಏನೋ ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ಈ ಥರ ಒಂದು ಎಲೆಕ್ಟ್ರಾನಿಕ್ ಸ್ಟೋರ್ ನೋಡಿ, ಎಲ್ಲ ಪಕ್ಕದಲ್ಲೇ ಎಲೆಕ್ಟ್ರಾನಿಕ್ ಸ್ಟೋರ್ ಐತೆ, ಮತ್ತೊಂದು ಎಲೆಕ್ಟ್ರಾನಿಕ್ ಸ್ಟೋರ್ ಓಪನ್ ಮಾಡಿದ್ದಾರೆ. ಏನೋ ಗೊತ್ತಿಲ್ಲ, ಅಲ್ಲೊಂದು ಓಪನ್ ಮಾಡಿದ್ದಾರೆ, ಇಲ್ಲಿ ಕಾಣ್ತಿರ್ಬೋದು. ಇದೆ ಅಲ್ಲೊಂದು ಎಲೆಕ್ಟ್ರಾನಿಕ್ ಸ್ಟೋರ್ ಓಪನ್ ಮಾಡಿದ್ದಾರೆ. ಅದು ಏನೋ ಗೊತ್ತಿಲ್ಲ, ಎಲೆಕ್ಟ್ರಾನಿಕ್ ಸ್ಟೋರ್ ಎಲ್ಲ ಕಡೆ ಓಪನ್ ಮಾಡ್ತಿದ್ದಾರೆ. ಏನಪ್ಪ ಈಗೀಗ ಜಾಸ್ತಿ ಸೇಲ್ ಆಗ್ತಿರ್ಬೋದೇನೋ ಗೊತ್ತಿಲ್ಲ. ಹೀಗೆ ಆಚೆ ಬಂದಿದ್ದೆ ನೈಟ್ ಸ್ಪಿನ್ಗೋಸ್ಕರ. ಈಗ ಟೈಮ್ ಬಂದು 7:45. ಲೆಟ್ಸ್ ಗೋ. ಸೊ ಗೈಸ್, ಮನೆಗೆ ಬಂದು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಇನ್ನೇನು ಟೈಮ್ ಇತ್ತಲ್ಲ, ಸೊ ಸೈಕಲಲ್ಲಿ ನನಗೇನೊಂದು ನೈಟ್ ಸ್ಪಿನ್ ಹೋಗಿ ಬರೋಣ ಅಂತ ಒಂದು 6 ಗಂಟೆ ಟೈಮಲ್ಲಿ, 5:15 ಟೈಮಲ್ಲಿ ಆಚೆ ಬಂದರೆ ನೋಡಿದ್ರೆ ಸೈಕಲ್ ಗಾಟ್ ಪಂಚರ್ ಆಗಿಬಿಟ್ಟಿತ್ತು ಸೈಕಲ್ಲು. ನನಗೆ ತಲೆ ಕೆಟ್ಟೋಯ್ತು. ಸೊ ಅದು ಬ್ಯಾಕ್ ಸೈಡ್ ಟೈರ್ ಪಂಚರ್ ಆಗಿದ್ದು. ಮೊನ್ನೆ ತಾನೇ ಹಾಕ್ಸ್ಬಿಟ್ಟು ಟೈರ್ ಅಂದರೆ ಟ್ಯೂಬೇ ಹಾಕ್ಸಿದೆ, ಹೊಸ ಟ್ಯೂಬು. ಅದೇ ಪಂಚರ್ ಆಗೈತಲ್ಲ ಅಂತ ನೋಡ್ತಿದ್ರೆ ಒಂದು ಮೊಳೆ ಸಿಗಾಕೋಬಿಟ್ಟಿತ್ತು, ಅರ್ಧ ಇಂಚ್ ಮೊಳೆ ಸಿಗಾಕೋಬಿಟ್ಟಿತ್ತಲ್ಲ. ಸೊ ಅಲ್ಲೇ ಪಕ್ಕದಲ್ಲಿ ಸೈಕಲ್ ವರ್ಲ್ಡ್ ಇದೆಯಲ್ಲ, ಸೈಕಲ್ ವರ್ಲ್ಡ್ಗೆ ಹೋಗಿ ಮೊಳೆ ತೆಗ್ಸಿ ಪಂಚರ್ ಹಾಕ್ಸಿ ಹಂಗೆ ಒಂದು ರೌಂಡ್ ಸ್ಪಿನ್ ಹೋಗಿದ್ದೆ ಇಲ್ಲೇ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮಾಡಿಲ್ಲ ಅಂದರೆ ಹೊಸ್ದಾಗಿ ವಿಡಿಯೋ ನೋಡ್ತಿರೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನೋಡ್ತೀರ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಲ್ಲ. ಸೊ see you guys in the next video. Until then, take care. Bye bye.